ಭಾರತ ದೇಶದ ಏಕೈಕ ಮಹಿಳಾ ಪ್ರಧಾನಮಂತ್ರಿ ಎಂದರೆ ಅದು ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರು ಅಕ್ಟೋಬರ್ 31, 1984ರಲ್ಲಿ ತಮ್ಮದೇ ಬಾಡಿಗಾರ್ಡ್ಗಳ ಕೈಯಲ್ಲೇ ಸಾವನ್ನಪ್ಪುತ್ತಾರೆ. ಇಂದಿರಾ ಗಾಂಧಿಯವರು ಐರನ್ ಲೇಡಿ ಎಂದೇ ಪ್ರಪಂಚದಾದ್ಯಂತ ಪ್ರಖ್ಯಾತಿ ಹೊಂದಿದ್ದರು. ಅವರ ರಕ್ಷಣೆಗೆ ಏರ್ಪಡಿಸಿದ್ದ ಬಾಡಿಗಾರ್ಡ್ಗಳೇ ತಮ್ಮ ಕರ್ತವ್ಯವನ್ನು ಮರೆತು ಕಾಪಾಡಬೇಕಿದ್ದವರನ್ನೇ ಹತ್ಯೆ ಮಾಡಿದ್ದರು. ಹತ್ಯೆಯ ನಂತರದ ಪರಿಸ್ಥಿತಿ, ಈ ಹತ್ಯೆಗೆ ಕಾರಣವೇನು? ಈ ದುರ್ಘಟನೆಯಿಂದ ದೇಶದಾದ್ಯಂತ ಸಿಖ್ಖರ ಮೇಲೆ ಹೇಗೆ ವ್ಯತಿರಿಕ್ತ ಪರಿಣಾಮ ಉಂಟಾಯಿತು? ಹಠಾತ್ತಾಗಿ ಜರುಗಿದ ಈ ಘಟನೆಯಿಂದ ದೆಹಲಿ ಸುತ್ತಮುತ್ತಲ ಪ್ರಾಂತ್ಯಗಳಲ್ಲಿ 4 ದಿನಗಳ ಕಾಲ ಸಿಖ್ಖರ ವಿರುದ್ಧ ಭೀಕರ ದಾಳಿಗಳು ನಡೆಯುತ್ತವೆ. ಸಿಖ್ ಧರ್ಮೀಯರು ಎಲ್ಲೇ ಇದ್ದರೂ ಹುಡುಕಿ ಹಿಡಿದು ಅವರ ಮೇಲೆ ದಾಳಿ ಮಾಡಲಾಯಿತು. ಸರ್ಕಾರದ ವರದಿ ಪ್ರಕಾರ ಆ ದಾಳಿಯಲ್ಲಿ 2200 ಸಿಖ್ಖರು ಸಾವನ್ನಪ್ಪಿದ್ದಾರೆ. ಆದರೆ ಅನಧಿಕೃತ ಲೆಕ್ಕದ ಪ್ರಕಾರ ಸುಮಾರು 5000ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನಲಾಗುತ್ತದೆ. ಘಟನೆಯ ಹಿನ್ನೆಲೆ, ಹತ್ಯೆ ನಡೆಯುವ ಮೊದಲು ದೇಶದಲ್ಲಿ ಚುನಾವಣಾ ವಾತಾವರಣವಿತ್ತು. ಅಕ್ಟೋಬರ್ 30, 1984ರಂದು ಅವರು ಒಡಿಶಾ ಚುನಾವಣಾ ಪ್ರಚಾರದಲ್ಲಿದ್ದರು. ಇಂದಿರಾ ಗಾಂಧಿಯವರು ತಮ್ಮ ಆರೋಗ್ಯದ ಬಗ್ಗೆ ತುಂಬಾ ಶ್ರದ್ಧೆ ವಹಿಸುತ್ತಿದ್ದರು. ಪ್ರತಿದಿನ ಯೋಗ, ಧ್ಯಾನ ಮತ್ತು ವ್ಯಾಯಾಮಗಳನ್ನು ತಪ್ಪದೇ ಮಾಡುತ್ತಿದ್ದರು. ಹತ್ಯೆಯ ದಿನದ ವಿವರಗಳು: ಅಕ್ಟೋಬರ್ 31ರ ಬೆಳಗ್ಗೆ 9:25. ಬ್ರಿಟಿಷ್ ಪತ್ರಕರ್ತ ಪೀಟರ್ ಉಸ್ತಿನೋವ್ ಅವರ ಸಂದರ್ಶನಕ್ಕಾಗಿ ಇಂದಿರಾ ಗಾಂಧಿಯವರು ಆರೆಂಜ್ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಹೊರಟರು. ಗೇಟಿನ ಹತ್ತಿರ ಸೆಕ್ಯೂರಿಟಿ ಗಾರ್ಡ್ಗಳಾದ ಬೀನ್ ಸಿಂಗ್ ಮತ್ತು ಸತ್ವಂತ್ ಸಿಂಗ್ ಇದ್ದರು. ಬೆಳಗ್ಗೆ 9:28 ಇಂದಿರಾ ಗಾಂಧಿಯವರು ಗೇಟಿನ ಹತ್ತಿರ ಬರುತ್ತಿದ್ದಂತೆ ಬೀನ್ ಸಿಂಗ್ ಸೆಲ್ಯೂಟ್ ಹೊಡೆದನು. ಇಂದಿರಾ ಗಾಂಧಿಯವರು ಕೈ ಮುಗಿದು ನಮಸ್ತೆ ಎನ್ನುತ್ತಿದ್ದಂತೆಯೇ ಬೀನ್ ಸಿಂಗ್ ತನ್ನ ಪಿಸ್ತೂಲಿನಿಂದ 3 ಗುಂಡುಗಳನ್ನು ಹಾರಿಸಿದನು. ಬೆನ್ನಲ್ಲೇ ಸತ್ವಂತ್ ಸಿಂಗ್ ತನ್ನ ಸ್ಟನ್ ಗನ್ನಿಂದ ಸುಮಾರು 25 ಗುಂಡುಗಳನ್ನು ಹಾರಿಸಿದನು. ಸುಮಾರು 30 ಗುಂಡುಗಳು ಅವರ ದೇಹವನ್ನು ಹೊಕ್ಕಿದ್ದವು. 12 ಜನವರಿ ವೈದ್ಯರ ತಂಡ ಹೋರಾಡಿದರೂ ಪ್ರಯೋಜನವಾಗಲಿಲ್ಲ. ಒಂದು ಗುಂಡು ನೇರವಾಗಿ ಹೃದಯಕ್ಕೆ ತಗುಲಿದ್ದರಿಂದ ಮಧ್ಯಾಹ್ನ 1:35ಕ್ಕೆ ವೈದ್ಯರು ಅವರು ಮರಣ ಹೊಂದಿದ್ದಾರೆ ಎಂದು ಘೋಷಿಸಿದರು. ಹತ್ಯೆಗೆ ಕಾರಣವೇನು? ಆಪರೇಷನ್ ಬ್ಲೂ ಸ್ಟಾರ್ ಭಾಗವಾಗಿ ಪಂಜಾಬ್ನ ಸ್ವರ್ಣ ಮಂದಿರದ ಒಳಗೆ ಸೇನೆಯನ್ನು ಕಳುಹಿಸಿದ್ದು ಈ ಇಬ್ಬರು ರಕ್ಷಕರಿಗೆ ಇಷ್ಟವಿರಲಿಲ್ಲ. ಅದರ ಸೇಡಿಗಾಗಿ ಈ ಹತ್ಯೆ ಮಾಡಿದ್ದರು. ನಂತರ ನ್ಯಾಯಾಲಯವು ಸತ್ವಂತ್ ಸಿಂಗ್ ಮತ್ತು ಕೆಹರ್ ಸಿಂಗ್ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿತು. ಜನವರಿ 6, 1989ರಂದು ತಿಹಾರ್ ಜೈಲಿನಲ್ಲಿ ಅವರಿಗೆ ಶಿಕ್ಷೆ ಜಾರಿಯಾಯಿತು. ಈ ಮಾಹಿತಿಯು ಇತಿಹಾಸದ ಒಂದು ಕಪ್ಪು ಚುಕ್ಕೆಯನ್ನು ನೆನಪಿಸುತ್ತದೆ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ.